3 ವರ್ಷಗಳ ವನವಾಸದಿಂದ ಮತ್ತೆ ಅಖಾಡಕ್ಕೆ ಇಳಿದ ಲಕ್ಷ್ಮಣ ಸವದಿ. ರಾಜ್ಯ ನೋಡಕತ್ತಿತ್ತು ಲಕ್ಷ್ಮಣ ಸವದಿ ಮೇಲೆ ಮಂತ್ರಿ ಕೊಡ್ತಾರೋ ಇಲ್ಲೋ ಅಂತೇಳಿ. ಯಾಕೆ ಮಂತ್ರಿ ಕೊಡಂಗಿಲ್ಲ? 10ರಿಂದ 15 MLA ತಯಾರು ಮಾಡುವಂಥ ಕಾರ್ಖಾನೆ ಇದ್ದಂಗೆ ಲಕ್ಷ್ಮಣ ಸವದಿ. ಲಕ್ಷ್ಮಣ ಸವದಿದ ಶಕ್ತಿನ ಬೇರೆ, ಲಕ್ಷ್ಮಣ ಸವದಿದು ಒಂದು ಗತ್ತು ಬೇರೆ. ಲಕ್ಷ್ಮಣ ಸವದಿ ಅಜಾತ ಶತ್ರು. ಇಡೀ ರಾಜ್ಯದಲ್ಲಿ ಮತಗಳ ಎಣಿಕೆಯಲ್ಲಿ 2ನೇ ಸ್ಥಾನ ಪಡೆದಂಥ ಲಕ್ಷ್ಮಣ ಸವದಿ ಮಂತ್ರಿ. ಅಡ್ವಾನ್ಸ್ ಹೇಳಿದ್ದು ರೀ, ಹೆಂಗಾಗ್ತಾನೆ ಮಂತ್ರಿ? ಏನು ಇವನ ಹಿನ್ನೆಲೆ? ಯಾವ ರೀತಿ ಮಂತ್ರಿ ಸ್ಥಾನ ಕೊಡ್ತಾರೋ ಇಲ್ಲೋ ಅಂಥೇಳಿ ಭಾಳ ತವಕ ನಡೆದಿತ್ತು. ಆದರೆ ಪಿನ್ ರಿಪೋರ್ಟ್ ನಮಗೆ ಗೊತ್ತಿತ್ತು, ಗ್ರೌಂಡ್ ರಿಪೋರ್ಟ್ 8 ದಿವಸ ಮುಂಚಿತ ಹೇಳಿದ್ವಿ ಲಕ್ಷ್ಮಣ ಸವದಿ ಮಂತ್ರಿ ಆಗ್ತಾರ. ಉತ್ತರ ಕರ್ನಾಟಕದ ಹೀರೋ ಅಂದರೆ ಇದೇ ಲಕ್ಷ್ಮಣ ಸವದಿ ಅಜಾತ ಶತ್ರು. ಹೋಗಿ ಆತನಿಗೆ ಒಮ್ಮೆ ಕೇಳಿ ಬರ್ರಿ ಮಂದಿನ. ಒಂದು ಪಟ್ಟಿ ಅಂಗಡಿ ಹಿಡ್ದ, ಒಂದು ಚಾ ಮಾರವನ್ನ ಹಿಡ್ದ, ಒಂದು ಶೇಂಗಾ ಮಾರವನ್ನ ಹಿಡ್ದ, ಒಂದು ಕೈಪಲ್ಯ ಮಾರವನ್ನ ಹಿಡ್ದ ಕೋಟ್ಯಾಧೀಶನ ಕಡೆ ಹೋಗಿ ಕೇಳ್ರಿ ಲಕ್ಷ್ಮಣ ಸವದಿ ಶಕ್ತಿ. ಲಕ್ಷ್ಮಣ ಸವದಿ ಅಜಾತ ಶತ್ರು 28ರಾಗ 15 MLA ತಯಾರು ಮಾಡುವಂಥ ಶಕ್ತಿ. ಇವತ್ತು ಅತನಿ ಅಭಿವೃದ್ಧಿಯ ಪರ್ವದತ್ತ ಉತ್ತರ ಕರ್ನಾಟಕದ ಹೀರೋ ಅಂದರೆ ಅಡ್ಡಿಲ್ಲ, ದಕ್ಷಿಣ ಕರ್ನಾಟಕದವ್ರು ಅತನಿ ನೋಡಕ್ಕೆ ಬರ್ತಾರೆ. ಯಾಕೆ ಲಕ್ಷ್ಮಣ ಸವದಿದು ಹೇಳ್ತಿ ಕಾಕ ಅಂತಿರ್ಬೇಕು. ಲಕ್ಷ್ಮಣ ಸವದಿ ಜಾತಿವಾದಿ ಮಾಡೋದಿಲ್ಲ, ಯಾರ್ದು ಅಪರಾಧ ಮಾಡೋದಿಲ್ಲ, ಯಾರ್ದು ಬಾರ ಭಾನಗಡ ಮಾಡಿ ರೊಕ್ಕ ಗಳಸಾವಲ್ಲ, ಯಾರು ನಿಮ್ಮ ಮನ್ಯಾಗ ಜಗಳ ಹಚ್ಚಾವಲ್ಲ, ನಿಮ್ಮ ಜಾತಿ ಮಧ್ಯದಾಗ ಬೆಂಕಿ ಹಚ್ಚಿ ತೆನಿ ಸುಟ್ಕೊಳ್ಳವಲ್ಲ. ಇವೆಲ್ಲ ಲಕ್ಷ್ಮಣ ಸವದಿ ಒಂದು ವೈಶಿಷ್ಟ್ಯಗಳು. ಲಕ್ಷ್ಮಣ ಸವದಿ ಮಾಡೋಕ್ಕಿಂತ 50% ಕೆಲಸ 50% ಮಗ ಮಾಡ್ತಾನೆ ಚಿದಾನಂದ. ಒಂದು ಕ್ಷೇತ್ರ ಆಯ್ಕೆ ಮಾಡಾಕತ್ತಾನ. ಆ ಕ್ಷೇತ್ರದಾಗ ಈಗ 4 ಸಲ ರೌಂಡ್ ಹೊಡೆದಾನ. ಪ್ರತಿಕ್ರಿಯೆ ಏನು ಬರ್ಬೇಕು ನೋಡ್ಬೇಕ್ರಲ್ಲ. 30% ಬಂದೈತೋ, 40% ಬಂದೈತೋ, 50% ಬಂದೈತೋ. 50% ಬಂದಿತ್ತಂದ್ರೆ ಇನ್ನು 50% ಅಲ್ಲಿ ಗ್ರೌಂಡ್ ನೆಟ್ವರ್ಕ್ ಮಾಡಿ 75 ಮಾಡಿದ್ರೆ ಗೆದ್ದಂಗೆ. ಆ ಕ್ಷೇತ್ರ ಯಾವುದು ಅದನ್ನು ಮುಂದಿನ ಎಪಿಸೋಡ್ದಾಗ ಹೇಳ್ತೀನಿ. ಆದರೆ ಈಗ ನೀರಾವರಿ ಯೋಜನೆಗಳನ್ನು ಮೊದಲ ಕೈಗೊಳ್ತಾನೆ ಅಂತ ಹೇಳಿದ್ದಾರೆ ಲಕ್ಷ್ಮಣ ಸವದಿ. ಯಾವ ರಾಜಕಾರಣ ಟೀಕೆ ಟಿಪ್ಪಣಿ ನಮಗೆ ಅವಶ್ಯಕತೆ ಇಲ್ಲ. ಅಭಿವೃದ್ಧಿ ಮಾಡಬೇಕು, ಬೆಳಗಾವಿ ಜಿಲ್ಲೆಗೆ ಚಿಕ್ಕೋಡಿ ಜಿಲ್ಲೆ ಮಾಡಬೇಕು. ಇವೆಲ್ಲ ಬಹಳ ಮಹತ್ತರವಾದ ಒಂದು ತಲೆ ಮೇಲೆ ಭಾರ ಅದಾವ. ಇರೋದ 15 ತಿಂಗಳಾಗ ಈಗ ಲಕ್ಷ್ಮಣ ಸವದಿ ಅಥನಿ ಒಂದು ಅಭಿವೃದ್ಧಿಯ ಪಥದತ್ತ ಹೋಗ್ಬೇಕಾಗೈತಿ. ಡಿಕೆ ಕಡೆ ಕೂತ ಆದರೂ ಸಹಿತ 106 ಕೋಟಿ ರೂಪಾಯಿ ತಂದಾನ ಲಕ್ಷ್ಮಣ ಸವದಿ. ಈಗ ಲಕ್ಷ್ಮಣ ಸವದಿ ಅಭಿಮಾನಿ ಬಳಗ ಮತ್ತೆ ಹೆಚ್ಚಾತ್ರಿ. ಯಾಕಂದ್ರೆ ಅವ್ರ ನಾಯಕ ಮಂತ್ರಿ ಆದ್ರಲ್ಲ. ಇನ್ನು ಉತ್ತರ ಕರ್ನಾಟಕದಾಗ ಲಕ್ಷ್ಮಣ ಸವದಿ ಹವ. ಎಲ್ಲಿ ಬಾಗಲಕೋಟೆ ಜಿಲ್ಲಾದಾಗ ಕೇಳಿದ್ರು ಒಂದೊಂದು ಕ್ಷೇತ್ರದಾಗ ಲಕ್ಷ್ಮಣ ಸವದಿ ಅಕ್ಕಿ ಕಾಳು ಬೇಕರಿ. ಇಂಡಿಯಾಗ ಬೇಕು, ಬೀಳಿಗ್ಯಾಗ ಬೇಕು, ಜಮಖಂಡಿಯಾಗ ಬೇಕು, ತೇರದಾಳದಾಗ ಬೇಕು. ಯಾವ ಕ್ಷೇತ್ರ ಅಡ್ಡಾಡ್ತೀರಿ ನೀವು? ಬಿಜಾಪುರಕ್ಕೆ ಹೋಗ್ತೀರಿ, ಹೂವಿನಪ್ಪರಿಗೆ ಬೇಕಲ್ಲಿ, ಅಲ್ಲೇ ನಾಗಟಾನಕ್ಕೆ ಹೋದ್ರೆ ಬೇಕು, ಬಿಜಾಪುರ ಸಿಟಿವೇ ಬೇಕು. 10ರಿಂದ 15 MLAಗಳನ್ನು ಆರಿಸಿ ತರುವಂಥ ಶಕ್ತಿ ಹೊಂದಿದಂಥ ಈ ಲಕ್ಷ್ಮಣ ಸವದಿ ಯಾವ ರೀತಿಯ ಸ್ವಾಗತ ಮಾಡ್ಯಾರ. ಆದರ್ಶ ಹಾಕಾಕತ್ತೀನಿ ಲಕ್ಷ್ಮಣ ಸವದಿಗೆ ಒಂದು ವಿನಂತಿ ಮಾಡ್ತೀವಿ. ಯಾವ ರಾಜಕೀಯ ಆರೋಪ ಪ್ರತ್ಯಾರೋಪದಲ್ಲಿ ಕಾಲಹರಣ ಮಾಡದೆ ಬೆಳಗಾವಿ ಜಿಲ್ಲೆಗೆ ಉಪಯುಕ್ತ ಕೊಡುಗೆಗಳನ್ನ ತೊಗೊಂಬರ್ರಿ. ಯಾಕಂದ್ರೆ ನೀವು ಸದನದಲ್ಲಿ ಉತ್ತರ ಕರ್ನಾಟಕದ ಅನ್ಯಾಯ ಆಗಿದ್ದನ್ನು ಸವಿಸ್ತಾರವಾಗಿ ಮಾತಾಡ್ತಿದ್ರಿ. ಈಗ ಮಂತ್ರಿ ಆಗಿರಿ, ಇನ್ನು ಇದು ಸುವರ್ಣಸೌಧ ಕಚೇರಿಗಳು ತರಬೇಕು. ನಿಮಗೆ ಯಾವ ಮಂತ್ರಿ ಸ್ಥಾನ ಕೊಡ್ತಾನೆ ಅದರ ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತು ಅದರ ಕಾರ್ಯದರ್ಶಿ ಕಮಿಷನರ್ ಇಲ್ಲಿ ಸುವರ್ಣಸೌಧ ಬರಬೇಕು. ನಿಮಗೆ ಕೊಟ್ಟಂಥ ಯಾವ ಇಲಾಖೆ ಖಾತೆ, ಆ ಖಾತೆ ನಿರ್ವಹಣೆ ಅಧಿಕಾರಿಗಳು ಈ ಸುವರ್ಣಸೌಧದಿಂದ ಪ್ರಾರಂಭ ಆಗಬೇಕು. ಇಲ್ಲಿ ಕ್ಯಾಬಿನೆಟ್ ಆಗಬೇಕು. ಪ್ರತಿ ವರ್ಷ 4 ತಿಂಗಳು ಬೆಂಗಳೂರಿನ ಅಧಿಕಾರಿಗಳು ಸುವರ್ಣಸೌಧಾಗಿರ್ಬೇಕು. ಇರ್ಲಿಕ್ಕಂದ್ರೆ ಪ್ರತ್ಯೇಕ ರಾಜ್ಯದಕ್ಕೆ ಹೋಗಿ ಎಬ್ಬಿಸಿಬಿಡ್ರಿ. ಬೇಡ ನೀವು ಮುಸಾಫಿರ್ನೇ ಬೇಡ. ಯಾವಾಗಲೂ ಉತ್ತರ ಕರ್ನಾಟಕದಾಗ MLC ಮಾಡಕ್ಕೆ ತಾರ್ತಮ್, ನಿಗಮ ಮಂಡಳಿ ಅಧ್ಯಕ್ಷ ಮಾಡಕ್ಕೆ ತಾರ್ತಮ್, ಅನುದಾನ ಕೊಡೋ ಸಲುವಾಗಿ ತಾರ್ತಮ್, ಶೈಕ್ಷಣಿಕ ಕ್ಷೇತ್ರ ಮಾಡೋ ಸಲುವಾಗಿ ತಾರ್ತಮ್, ಏನು ನಮ್ಮ ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜು ಮಾಡಕ್ಕೆ ತಾರ್ತಮ್, ಏನು ನಮ್ಮ ರಸ್ತೆ ಅಭಿವೃದ್ಧಿ ಆಗಲಿ, ದೊಡ್ಡ ದೊಡ್ಡ ಅಣೆಕಟ್ಟು ಕಟ್ಟುವ ಸಲುವಾಗಿ, ನೆನೆಗುದಿಗೆ ಬಿದ್ದಂಥ ಯೋಜನೆಗಳನ್ನ ಮಾಡುವ ಸಲುವಾಗಿಯೂ ತಾರತಮ್ಯ. ಎಷ್ಟೊಂದು ತಾರತಮ್ಯದಿಂದ ನಾವು ಬಳಲ್ರಿ ಲಕ್ಷ್ಮಣ ಸವದಿ. ಬೆಳಗಾವಿ ಜಿಲ್ಲೆ 11 ಶಾಸಕರು, ಈ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಬೆಳಗಾವಿ ಮತ್ತು ಉತ್ತರ ಕರ್ನಾಟಕ ಕಿತ್ತೂರು ಕರ್ನಾಟಕಕ್ಕೆ
ನಿಮ್ಮಿಂದ ಭಾಳ ಉಪಕಾರ ಆಗಬೇಕಾಗೈತಿ ಲಕ್ಷ್ಮಣ್ ಸೌದಿ. ಕಾಲ ಹರ್ನ ಬ್ಯಾಡ, ಜನ ನಿಮ್ಮ ಹಿಂದೈತಿ. 75,000 ಅಲ್ಲ, ಮುಂದಿನ 28ಕ್ಕೆ 1,00,000 ಆಕೈತಿ. ಈ ಒಡೆಯ ಹಿಂಗೆ ಮಿಶಿ ತೀರ್ಕೋತ ಲಕ್ಷ್ಮಣ ಸೌದಿ ಹೊರಗೆ ಬಿದ್ರೆ ಸೌಮ್ಯ ಸ್ವಭಾವದ ವ್ಯಕ್ತಿ ಮಗನೂ ಅರ್ಧ ಕೆಲಸ ಮಾಡ್ತಾನೆ. ಅಲ್ಲಿ ಅಥನಿದಾಗಿ ಇವತ್ತು ವಿಜೃಂಭಣೆ ಮಾಡಿದ ನೋಡಿದ್ರೆ 1,00,000 ದಾಡ್ತೈತ್ರಿ 28ಕ್ಕೆ. ನೋಡ್ರಿ ಅದ್ರ ಸಾಕಾಕತ್ತೆ. ಹಂಗಾದ್ರೆ ಯೂಟ್ಯೂಬ್ದಾಗ ಬಿಡ ನೋಡ್ರಿ ಕಡಕ ಜವಾರಿ ಕಾಕಂದು. ಫೇಸ್ಬುಕ್ ಫಾಲೋ ಮಾಡ್ಕೊತ ಹೋಗ್ರಿ. ಮತ್ತೊಂದು ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ನನ್ನ